ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತಿನ ದಿವಸ ರಾಜಕೀಯ ಒಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಯಾಕೆಂದ್ರೆ ಚರಿತ್ರೆಯ ಪುಟವನ್ನ ಸೇರ್ತಕ್ಕಂಥ ದಿನ ಇವತ್ತು. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು 2793 ದಿನಗಳ ಒಂದು ಸುದೀರ್ಘ ಅವಧಿಯ ಒಂದು ಆಡಳಿತವನ್ನ ನಡೆಸಿರ್ತಕ್ಕಂಥ ದಿನ. ಇದು ಒಂದು ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಈ ಒಂದು ದಿನವನ್ನ ಸ್ಮರಣೀಯವಾಗಿಸಿಕೊಳ್ಳಲು ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ನಾವು ಇವತ್ತು ಕರೆಯುವಂತ ಉದ್ದೇಶ. ಕಾರಣ ಏನು ಅಂತಂದ್ರೆ, ಸನ್ಮಾನ್ಯ ದಿವಂಗತ ದೇವರಾಜ ಅರಸುರವರು ಹಿಂದುಳಿದ ವರ್ಗಕ್ಕೆ, ಅಹಿಂದ ವರ್ಗಕ್ಕೆ, ತುಳಿತಕ್ಕ ಒಳಗಾದವರಿಗೆ ಒಂದು ಶಕ್ತಿಯನ್ನ ಕೊಟ್ಟಂತವರು. ಅವರ ನಂತರ ಅವರ ಧ್ವನಿಗೆ ಬೆಳಕಾಗಿ ಒಂದು ಉದಯಿಸುವ ಸೂರ್ಯನಂತೆ ಅವರ ಒಂದು ಆಶೋತ್ತರಗಳಿಗೆ ಶಕ್ತಿಯಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಹಿಂದುಳಿದ ವರ್ಗದವರ ಧ್ವನಿಯಾಗಿ, ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದವರ ಒಂದು ಆಶಾಕಿರಣವಾಗಿ, ಎಲ್ಲ ವರ್ಗದವರ, ಎಲ್ಲ ಜನಾಂಗದವರ ಒಂದು ಪ್ರೀತಿಯ ಪಾತ್ರರಾಗಿ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ಕರ್ನಾಟಕದಲ್ಲಿ ನೆಲೆಯನ್ನಾಗಿ ಮಾಡುವಂತ ಒಂದು ಧೀಮಂತ ನಾಯಕರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತಂದ್ರೆ ತಪ್ಪಾಗ್ಲಾರ್ದು. ಅವ್ರ ಬಗ್ಗೆ ಇನ್ನೊಂದು ಮಾತು ನಾವು ಹೇಳಲೇಬೇಕು. ಸಾಮಾನ್ಯವಾಗಿ ಚುನಾವಣೆಗಳು ಬಂದಾಗ ಬಹಳಷ್ಟು ಜನ ಚುನಾವಣೆ ಪೂರ್ವದಲ್ಲಿ ಹಲವಾರು ಆಶ್ವಾಸನೆಗಳನ್ನ ಕೊಡೋದನ್ನ ನಾವು ನೋಡಿದ್ದೇವೆ. ಆದ್ರೆ ಚುನಾವಣೆ ಮುಗಿದ ಮೇಲೆ ಆ ಆಶ್ವಾಸನೆಗಳನ್ನ ಮರೆಯುವಂತ ಇವತ್ತು ರಾಜಕಾರಣಿಗಳನ್ನ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಚುನಾವಣೆಗಿಂತ ಮೊದಲೊಂದು ಮಾತಾಡ್ತಾರೆ, ಗೆದ್ದು ಬಂದ ನಂತರ ಮತ್ತೊಂದು ಮಾತಾಡ್ತಾರೆ. ಇಂಥ ಒಂದು ಕಾಲದಲ್ಲಿ ಚುನಾವಣೆಗಿಂತ ಮೊದಲು ಮಾಡಿರ್ತಕ್ಕಂಥ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅಣ್ಣ ಬಸವಣ್ಣವರ ಒಂದು ಸಾಮಾಜಿಕ ತತ್ವವನ್ನ, ಸಮಾನತೆಯನ್ನ, ಸ್ತ್ರೀ ಸ್ವಾತಂತ್ರ್ಯವನ್ನ, ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡುವಂತ ನಮ್ಮ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದರ ಮುಖಂಡತ್ವವನ್ನು ವಹಿಸಿಕೊಂಡವರು ನಮ್ಮ ನೆಚ್ಚಿನ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರು. ಅವರ ಒಂದು ತತ್ವ, ಆದರ್ಶ ನಿಮಗೆಲ್ಲ ಗೊತ್ತು. ಪಂಚ ಗ್ಯಾರಂಟಿಯನ್ನ ಕೊಟ್ಟಾಗ ಬಹಳಷ್ಟು ಜನ ತಿಳ್ಕೊಂಡಿದ್ರು ಬಹುತೇಕ ಇವ್ಯಾವ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್, ಇವು ಆಗದೆ ಇರುವಂತಹದ್ದು ಅಂತ. ಆದ್ರೆ ಚುನಾವಣೆ ಆದ್ಮೇಲೆ ನುಡಿದಂತೆ ನಡೆದು ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಇಡೀ ನಮ್ಮ ವಿಶ್ವಕ್ಕೆ ಮಾದರಿಯಾದವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಗ್ಯಾರಂಟಿಯನ್ನ ಕೊಟ್ಟಾಗ ಟೀಕಿಸಿದಂತ ವಿರೋಧ ಪಕ್ಷಗಳು ಇತ್ತೀಚಿನ ಚುನಾವಣೆಗಳಲ್ಲಿ ಅವುಗಳನ್ನ ಕೆಲವೊಂದು ಕಾಪಿ ಮಾಡಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಸಹಿತ ಈಗೇನು ಫ್ರೀ ಬಸ್ ಫೆಸಿಲಿಟಿ ಸಾಹೇಬ್ರು ಕೊಟ್ಟಿದ್ದಾರೆ, ಅದನ್ನ ವಿದೇಶದಲ್ಲಿಯೂ ಸಹಿತ ಅಳವಡಿಸಿದ್ದನ್ನ ನಾವು ಸುದ್ದಿ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬರ ಅಹಿಂದ ವರ್ಗಗಳ ಒಂದು ದನಿಯಾಗಿದ್ಕೊಂಡು ಅಹಿಂದ ಚಿಂತನೆ, ಮಹಿಳೆಯರ ಏಳಿಗೆ, ಬಡವರ ಪರ ಆಡಳಿತ, ಇವ ಮೂಲಕ ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ಅಚ್ಚೊತ್ತಿದ್ದವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತಂದ್ರೆ ತಪ್ಪಾಗ್ಲಾರ್ದು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಮಾಡಿದಂತ ಕ್ರಾಂತಿಯನ್ನ 21ನೇ ಶತಮಾನದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ ಧೀಮಂತ ನಾಯಕರು 2793ನೇ ದಿನಕ್ಕೆ ತಮ್ಮ ಆಡಳಿತವನ್ನ ವಿಸ್ತರಣೆ ಮಾಡ್ಕೊಂಡಿದ್ದು ನಮಗೆಲ್ಲ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ಯದ. ಈ ಸಂತೋಷವನ್ನ ತಮ್ಮೊಡನೆ ಹಂಚಿಕೊಡ್ಲಿಕ್ಕೆ ಇಲ್ಲಿ ನಾವು ಕರೆದಿದ್ದೇವೆ. ಇನ್ನೊಂದು ಅವ್ರ ಬಗ್ಗೆ ಮಾತನ್ನ ಹೇಳಬೇಕು, ಅವರ ಒಂದು ಆರ್ಥಿಕ ಶಿಸ್ತು.
ನನಗನ್ಸ್ತದೆ ಸುಮಾರು ಇಡೀ ದೇಶದಲ್ಲಿ 16 ಬಜೆಟ್ಗಳನ್ನ ಮಂಡಿಸಿ 17ನೇ ಬಜೆಟ್ಗೆ ತಯಾರಾಗ್ತಕ್ಕಂತ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ರೆ ಇಡೀ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತಂದ್ರೆ ತಪ್ಪಾಗಲಾರದು. ಅಂತ ವ್ಯಕ್ತಿಯ ಒಂದು ಆಡಳಿತದಲ್ಲಿ ಕರ್ನಾಟಕ ಇರೋದು, ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲ ಇರೋದು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂತ ಸಂಗತಿ. ಅದಕ್ಕಾಗಿ ಆ ಒಂದು ಸಂತೋಷವನ್ನ ಇವತ್ತು ನಾವೆಲ್ಲರೂ ಸೇರಿ ಹಂಚ್ಕೊಳ್ತಾ ಇದ್ದೀವಿ. ಇನ್ನು ಎರಡನೇದು ಬಹಳಷ್ಟು ಮುಖ್ಯವಾಗಿ 2 ಸಂಗತಿಗಳನ್ನ ಇವತ್ತು ನಿಮ್ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರದು, ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು 57 ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿವೆ. ಇಡೀ ದೇಶದಲ್ಲಿ 57. ಆ 57ರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು 1 ಕೇಂದ್ರೀಯ ವಿದ್ಯಾಲಯ. ಆ 1 ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅಥಣಿಗೆ ತಂದು ಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ. ಯಶಸ್ಸಿಗೆ 100 ಜನ ಪಾಲ್ದಾರ ಆದ್ರೆ ಸೋಲಿಗೆ ಒಬ್ಬರೇ ಪಾಲ್ದಾರ ಅನ್ನೋದು ಒಂದು ನಾಣ್ಣುಡಿ ಅಂತೆ. ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು, ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ. ಹಿಂದಿನ ಅನೇಕ ಶಾಸಕರುಗಳು, ಹಿಂದಿನ ಅನೇಕ ಸಂಸದರು ಅವ್ರು ಮಾಡಿದಂತ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ. ಹೀಗಾಗಿ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಕ್ಕಂಥದ್ದನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ. ಅದನ್ನ ಬಿಟ್ಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತಾಯ್ತು ಅನ್ನೋದು ಸರಿಯಲ್ಲ. ಯಾಕಂದ್ರೆ ಒಂದು ಕಲ್ಲನ್ನ ಹೊರಗೆ ತೆಗಿಲಿಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟು ಕಲ್ಲನ್ನ ಹೊರಗೆ ತೆಗೆಯುವಂತದ್ದು ಪ್ರಕ್ರಿಯೆ ಒಂದಾದ್ರೆ, ಆ ಹೊರಗೆ ತೆಗೆದಂತ ಕಲ್ಲಿಗೆ ಕೆತ್ತನೆ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ. ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಿಕ್ಕೆ ನನಗೆ ಅತೀವ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಆಗಸ್ಟ್ 1, 2024 ಆಗಿನ ಒಂದು ಮನ್ಸೂನ್ ಸೆಷನ್ದಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮನ್ಸೂನ್ ಸೆಷನ್ದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದನ್ನ ಇಡೀ ದೇಶದ ಎಲ್ಲ ಸುದ್ದಿ ಮಾಧ್ಯಮದ ಒಂದು ವಾಹಿನಿಗಳಲ್ಲಿ ತಾವೆಲ್ಲ ನೋಡಿದಿರಿ. ಅದಾದ್ಮೇಲೆ ಅದಕ್ಕೆ ಲ್ಯಾಂಡ್ ಅಲಾಟ್ಮೆಂಟ್ ಆರ್ಡರ್ ಅಂತ ಏನ್ ಹೇಳ್ತೀವಿ 10/10/2025 ಸಿಕ್ಕಿದೆ. ಪೊಸಿಷನ್ ಏನಂತ ಹೇಳ್ತೀವಿ ಅದು 13/10/2025 ಸಿಕ್ಕಿದೆ. ಜೊತೆಗೆ ಫೈನಲ್ ಆರ್ಡರ್ 19/12/2025 ಸಿಕ್ಕಿರೋದನ್ನ ತಮಗೆ ತಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದರ ಅರ್ಥ ಇವತ್ತು ನಮ್ಮ ಯಾವ ಪ್ರತಿನಿಧಿಗಳು ಯಾರನ್ನ ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನುವಂತ ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನ ತಂದಿದ್ದಾದ್ರೆ ಅದು ಶಾಸಕರಿಗೆ ಸಲ್ತದೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನ ತಂದ್ರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹೀಗಾಗಿಯೂ ಸಹಿತ 2 ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕಾಗ್ತದೆ. ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಸಂಸದರು ತಮ್ಮ ಶ್ರಮವನ್ನ ವಹಿಸಿದ್ದಾರೆ. ನಾವು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ, ಎಲ್ಲ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ವಿಶೇಷ ಒಂದು ಕಾರ್ಯಗಳನ್ನ ಅನುದಾನಗಳನ್ನು ತಂದಿರುವುದರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಅಥಣಿ ಮತಕ್ಷೇತ್ರಕ್ಕೆ ಅನುಕೂಲವಾಗುವಂತ ಕೆಲಸ ಮಾಡಿದ್ದಾರೆ. ಇದು ನಾವು ಸಂತೋಷ ಪಡಬೇಕು. ಅದನ್ನ ಬಿಟ್ಟು ನಾನ್ ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲ್ಕುವಂತ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡ್ತಕ್ಕಂತ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಂಸದರು, ನಮ್ಮ ಪಕ್ಷದವರು. ಲಕ್ಷ್ಮಣ್ ಸವದಿ ಅವರು ಶಾಸಕರು, ಅವರು ನಮ್ಮ ಪಕ್ಷದವರು. ಇಬ್ರು ನಮ್ಮ ಕಾಂಗ್ರೆಸ್ದವರೇ. ಇಬ್ರು ಕಾಂಗ್ರೆಸ್ದವರು ಇದ್ದು ಈ ಕೆಲಸವನ್ನ ಮಾಡಿದ್ದು ನಮಗೆ ಹೆಮ್ಮೆ ತಂದಿದೆ. ಹೀಗಾಗಿ ಅನ್ಯತಾ ಯಾವುದೇ ಒಂದು ವಜಲನ್ನ ಒಂದು ಗೊಂದಲವನ್ನ ಎಬ್ಬಿಸುವಂತ ಕೆಲಸ ಮಾಡಬಾರ್ದು.
ರಾಜ್ಯದ ಯೋಜನೆಗಳನ್ನ ತಂದ್ರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ. ಕೇಂದ್ರದಿಂದ ಬಂದ ಯೋಜನೆಗಳಂತಂದ್ರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನ ತಂದಿರತಕ್ಕಂತ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮವನ್ನ ಮಾಡ್ಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ತುರ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿ ತಾವೆಲ್ಲ ಬಂದು ಸಹಕಾರ ನೀಡಿದಿರಿ. ತಮಗೆ ಧನ್ಯವಾದಗಳು.